ಹೌದು, ಕೆವಿ ಶಿಕ್ಷಣ ಸಂಸ್ಥೆಗಳು ಅಂದ್ರೇನೆ ಸೇವೆ, ಶಿಕ್ಷಣ, ದಾನ, ಆರೋಗ್ಯ, ಧನ ಮಾತ್ರವಲ್ಲದೆ ರಕ್ತದಾನದಲ್ಲಿಯೂ ಕೆವಿ ಶಿಕ್ಷಣ ಸಂಸ್ಥೆಗಳು ಮೊದಲು ಎಂಬುದು ಮತ್ತೆ ಸಾಬೀತಾಗಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿ ಗಿನ್ನಿಸ್ ದಾಖಲೆ ಮಾಡಿದ್ದ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ 46ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ನಲ್ಲಿರುವ ಸ್ವಗ್ರಾಮದ ಬಳಿ ಬೆಳಗ್ಗೆಯಿಂದಲೇ ಸಾವಿರಾರು ಅಭಿಮಾನಿಗಳು ಬಂದು ಹೂಮಾಲೆ, ಗುಚ್ಛಗಳನ್ನು ಹಾಕಿ ಶುಭಾಶಯಗಳನ್ನು ಕೋರಿ ಬೃಹತ್ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಕೆವಿ ಕ್ಯಾಂಪಸ್ನಲ್ಲಿ ಸಾವಿರಾರು ಅಭಿಮಾನಿಗಳು, ರಾಜಕೀಯ ಮುಖಂಡರು ಆಗಮಿಸಿ ಶುಭಾಶಯಗಳನ್ನು ಕೋರಿದ್ದಾರೆ. ಅದೇ ರೀತಿಯಾಗಿ ಸಂಸದ ಸುಧಾಕರ್ ಅವರು ಸಹ ಬಂದು ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ತಮ್ಮ ಸ್ನೇಹಿತ ಮತ್ತಷ್ಟು ಎತ್ತರಕ್ಕೆ ಬೆಳೆದು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಆ ದೇವರು ಆಯಸ್ಸು, ಆರೋಗ್ಯ ಕೊಡಲಿ ಎಂದು ಶುಭ ಹಾರೈಸಿದ್ದಾರೆ. ನನ್ನ ಅತ್ಯಂತ ಆತ್ಮೀಯ ಗೆಳೆಯರು, ಸಹೋದರ ಸಮಾನರಾಗಿರ್ತಕ್ಕಂಥ ನವೀನ್ ಕಿರಣ್ ರವರ 46ನೇ ಹುಟ್ಟುಹಬ್ಬವನ್ನು ಅತ್ಯಂತ ಸಂತೋಷದಿಂದ, ಸಡಗರದಿಂದ ಇವತ್ತು ನಮ್ಮ ಕಾರ್ಯಕರ್ತರು, ಅವರ ಸ್ನೇಹಿತರು, ಸ್ನೇಹಿತ ವರ್ಗ, ಅವರ ಅಭಿಮಾನಿ ವರ್ಗ ಇವರೆಲ್ಲ ಕೂಡ ಸೇರಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಇವತ್ತು ಇಲ್ಲಿಗೆ ಬಂದು, ಕ್ಯಾಂಪಸ್ಸಿಗೆ ಬಂದು ಅವರಿಗೆ ಶುಭಾಶಯವನ್ನು ಕೋರಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರಿಗೆ ಒಳ್ಳೆಯ ಆರೋಗ್ಯ, ಜನರ ಮಧ್ಯೆ ಜನರಿಗೆ ಇನ್ನೂ ಕೂಡ ಅವರು ಸೇವೆ ಮಾಡುವಂತಹ ಸ್ಥಾನಮಾನಗಳು, ಗೌರವಗಳು ಆ ಭಗವಂತ ನೀಡಲಿ. ನಾನು ಒಬ್ಬ ಹಿರಿಯ ಸಹೋದರನಿಗೆ ಅವ್ರ ಜೊತೆಯಲ್ಲಿ ಯಾವಾಗಲೂ ಕೂಡ ಇರಲಿಕ್ಕೆ ನಾನು ಬಯಸ್ತೀನಿ. ಮತ್ತು ನಮ್ಮ ಸಂಬಂಧ, ನಮ್ಮ ಗೆಳೆತನ ಮತ್ತಷ್ಟು ಗಟ್ಟಿಯಾಗಲಿ ಎಂದು ಕೂಡ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಅಧಿಕಾರದಲ್ಲಿ ಮಂತ್ರಿಗಳಾಗಿದ್ದಾಗ ಅಧಿಕಾರಗಳಲ್ಲಿ ಮಾಡೋದು ಸಹಜ. ಯಾವುದೇ ಅಧಿಕಾರ ಇಲ್ಲದಿದ್ದಾಗ ಮಾಡ್ತಾರಲ್ಲ, ಅದೇ ನಿಜವಾದಂಥ ಸ್ನೇಹ. ಹಾಗಾಗಿ ಅಂಥ ಒಂದು ದೊಡ್ಡ ಸ್ನೇಹ ಪಡೆಯನ್ನು ಹೊಂದಿದ್ದಾರಲ್ಲ, ಅದು ನವೀನ್ ಕಿರಣ್ ಅವರ ವೈಶಿಷ್ಟ್ಯ. ಅವರ ಅಧಿಕಾರ ಇರಲಿ, ಹಣ ಇರಲಿ, ಇಲ್ದಿರ ಇರಲಿ, ಅವ್ರ ಕೈಲಾದಷ್ಟು ಗೆಳೆತನಕ್ಕೆ, ಸ್ನೇಹಕ್ಕೆ ನಿಂತ್ಕೊಳ್ಳುವಂಥ ಪ್ರವೃತ್ತಿ. ಹಾಗಾಗಿ ಆ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಆ ವ್ಯಕ್ತಿತ್ವಕ್ಕೆ ಯಾವಾಗಲೂ ಕೂಡ ಜನಸಾಮಾನ್ಯರಲ್ಲಿ, ಸ್ನೇಹಿತರಲ್ಲಿ ಮನ್ನಣೆ ಇದ್ದೇ ಇರುತ್ತೆ. ಇನ್ನು ಕೆವಿ ನವೀನ್ ಕಿರಣ್ ಅವರು ವಿವಿಧ ಸಮಾಜಮುಖಿ ಕೆಲಸದ ಕಾರ್ಯಗಳಿಂದ ಗುರುತಿಸಿಕೊಂಡವರು. ತಮ್ಮದೇ ಕೆವಿ ವಿದ್ಯಾಸಂಸ್ಥೆ ಹೊಂದಿದ್ದು ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಕಷ್ಟದಿಂದ ಬಳಲುತ್ತಿರುವವರು ಅವರ ಮನೆ ಬಳಿ ಹೋದರೆ ಸಹಾಯ ಮಾಡಿ ಕಳುಹಿಸುವ ಕೊಡುಗೈದಾನಿ ಅವರು. ಎಷ್ಟೋ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡುತ್ತಿದ್ದಾರೆ. ಯುವಕರಿಗೆ ಅಚ್ಚುಮೆಚ್ಚಿನ ನಾಯಕ ಕೆವಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬ ಬಂತು ಅಂದರೆ ಸಾಕು, ಚಿಕ್ಕಬಳ್ಳಾಪುರದಲ್ಲಿ ಸಾವಿರಾರು ಜನ ಯುವಕರು, ಅಭಿಮಾನಿಗಳು ಸೇರಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ನಗರದ ವಿವಿಧ ಕಡೆ ಅನ್ನಸಂತರ್ಪಣೆ, ದೇವಾಲಯಗಳಲ್ಲಿ ಪೂಜೆ ಪುರಸ್ಕಾರ, ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ, ಬ್ಯಾಗ್, ಸಮವಸ್ತ್ರಗಳು, ಆಟೋ ಚಾಲಕರಿಗೆ ಯೂನಿಫಾರ್ಮ್ ವಿತರಣೆ, ಇನ್ನೂ ಹಲವಾರು ಸಮಾಜಮುಖಿ ಕೆಲಸಗಳು ಮಾಡಿ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಿದ್ದಾರೆ. ಸರ್, ಮೊದಲನೇದಾಗಿ ಮಾನವ ಜನ್ಮನೇ ತುಂಬ ಮಹತ್ವವಾದಂಥದ್ದು. ನಾವೆಲ್ಲರೂ ಎಷ್ಟೋ ಪುಣ್ಯ ಮಾಡಿದರೆ ಈ ಮಾನವ ಜನ್ಮ ನಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ.
ಈ ಹುಟ್ಟು ಸಾವು ಅನ್ನೋದು ಯಾರಿಗೂ ಅದೇನು ನಾವು ಕೇಳಿಕೊಂಡು ಬರೋದಲ್ಲ, ಅಥವಾ ನಾವು ಇಂಥ ದಿನವೇ ಸಾಯಬೇಕು ಅಂದರೆ ಸಾಯೋದು ಅಲ್ಲ. ಆ ಎರಡರ ಮಧ್ಯೆ ಇರ್ತಕ್ಕಂಥ ಒಂದು ಸಮಯನ ನಾವು ಎಷ್ಟು ಉಪಯೋಗಿಸ್ಕೋತೀವಿ, ಅದರಿಂದ ಎಷ್ಟು ಜನಕ್ಕೆ ಒಳ್ಳೆಯದು ಮಾಡ್ತೀವಿ, ಇದನ್ನು ತಿಳ್ಕೊಂಡ್ಬಿಟ್ರೆ ಬೇರೆ ಯಾವ ಪರಮಾರ್ಥನೂ ಇಲ್ಲ, ಬೇರೆ ಯಾವ ಗಾದೆನೂ ಇಲ್ಲ, ಬೇರೆ ಯಾವ ವೇದನೂ ಇಲ್ಲ ನನ್ನ ಪ್ರಕಾರ. ಸೊ ಈ ಎರಡರ ಮಧ್ಯೆ ಇರ್ತಕ್ಕಂಥ ಸಮಯನ ನಮಗೋಸ್ಕರ ನಾವು ಎಷ್ಟು ಉಪಯೋಗಿಸ್ತೀವೋ ಅದರಲ್ಲಿ ಒಂದು ಅರ್ಧ ಅಷ್ಟಾದ್ರೂ ಬೇರೆಯವ್ರಿಗೋಸ್ಕರ ನಾವು ಉಪಯೋಗಿಸ್ಬಿಟ್ರೆ ಬಹುಶಃ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೇನೆ. ನನ್ನ 46 ವರ್ಷ ವಯಸ್ಸಲ್ಲಿ ಕಳೆದ 10 ವರ್ಷಕ್ಕೆ ಮುಂಚೆ ನನ್ನ ಹುಟ್ಟುಹಬ್ಬ ನೋಡಿಕೊಂಡ್ರೆ ಅದೆಲ್ಲೋ ಒಂದು ಕಡೆ ಖಾಸಗಿ ಕಾರ್ಯಕ್ರಮ ಆಗಿ ಮನೆಯಲ್ಲಿ ಕುಟುಂಬಸ್ಥರ ಮಧ್ಯೆ ಆಗ್ತಾಯಿತ್ತು. ದಿನೇ ದಿನೇ ವರ್ಷ ಇದೊಂದು ರೀತಿ ನೀವು ಹೇಳಿದಾಗೆ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರೂ ಸಹ ಭಾಗವಹಿಸ್ತಕ್ಕಂಥ ಹಬ್ಬ ಆಗಿ ಮಾರ್ಪಾಟ ಆಗ್ತಾ ಇದೆ. ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ. ಒಂದು ದಿನ ಅಲ್ಲ ಸರ್, ಕಳೆದ 8 ದಿನದಿಂದ ಒಂದು ಸಪ್ತಾಹ ಅಂತಲೇ ನಮ್ಮ ಸಮಾನ ಮನಸ್ಕರ ವೇದಿಕೆಯವರು, ನಮ್ಮ ಅನೇಕ ಸ್ನೇಹಿತರು, ನಾನು ಹೆಸರು ಹೇಳ್ತಾ ಹೋದರೆ ಸುಮಾರು ಜನ ಇದ್ದಾರೆ, ಅನೇಕ ಶಾಲೆಗಳಿಗೆ ಹೋಗಿ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ, ಅನಾಥಾಶ್ರಮಕ್ಕೆ ಕಂಪ್ಯೂಟರನ್ನು ವಿತರಣೆ ಮಾಡಿದ್ದಾರೆ, ಅನೇಕ ಕೂಲಿ ಕಾರ್ಮಿಕರಿಗೆ ಬ್ರೆಡ್ಡು ಮತ್ತು ತಿನಿಸನ್ನು ಕೊಡ್ತಕ್ಕಂಥದ್ದಾಗ್ಬೋದು, ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು, ಸೀರೆ ವಿತರಣೆ ಕಾರ್ಯಕ್ರಮ ಆಗ್ಬೋದು, ಆಶಾ ಕಾರ್ಯಕರ್ತರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು, ಅನೇಕ ಕಾರ್ಯಕ್ರಮಗಳು ಸರ್. ಇವತ್ತು ನಾವು ನಿಜವಾಗ್ಲೂ ಸಹ ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀನಿ ಅಂತ ಕಾಣುತ್ತೆ. ಇಷ್ಟೊಂದು ಜನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ. ಬಹುಶಃ ನನ್ನ ಜೀವನದಲ್ಲಿ ನಾನು ಇನ್ನೇನು ಸಂಪಾದನೆ ಮಾಡಿಲ್ಲ, ಇಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀನಿ. ಸಾಕಷ್ಟು ಸಹಸ್ರಾರು ಜನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಹುಟ್ಟುಹಬ್ಬದ ಬಗ್ಗೆ ನನಗೆ ಆಶೀರ್ವಾದ ಮಾಡಿದ್ದಾರೆ, ಹಾರೈಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಯಾರ್ಯಾರು ತಮ್ಮದೇ ಆದಂಥ ಶ್ರಮವನ್ನು ಹಾಕಿದ್ದೀರಿ, ತಮ್ಮ ರೀತಿಯಲ್ಲಿ ಸಮಾಜಕ್ಕೆ ನನ್ನ ಹುಟ್ಟುಹಬ್ಬದ ಮುಖಾಂತರ ಒಂದಷ್ಟು ಕೊಡುಗೆ ಸಿಗ್ತಾ ಇದೆ. ಆ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರು, ಯಾಕಂದರೆ ನಾನು ಹೆಸರು ಹೇಳ್ತಾ ಹೋದರೆ 1000 ಜನ ಹೆಸರು ಹೇಳಬೇಕಾಗ್ತದೆ, ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರು ಶ್ರಮ ಹಾಕಿದ್ದೀರಿ ಆ ಪ್ರತಿಯೊಬ್ಬರಿಗೂ ನನ್ನ ಜೀವನ ಇರೋ ಅಷ್ಟು ದಿನ ನಾನು ಋಣಿಯಾಗಿರ್ತೇನೆ. ನನ್ನ ಜೀವನ ಇನ್ನಷ್ಟು ಭಗವಂತ ನನಗೆ ಶಕ್ತಿ ಎಷ್ಟು. ಇನ್ನು ಕೆವಿ ನವೀನ್ ಕಿರಣ್ ಅವರ ಭಾವಚಿತ್ರವುಳ್ಳ ಬೃಹತ್ ಕಟೌಟ್ನಲ್ಲಿ ಸೀತಮ್ಮ ನೆಚ್ಚಿನ ನಾಯಕನ ಮೇಲೆ ಇರುವ ಅಭಿಮಾನ ಮೆರೆದಿದ್ದಾರೆ. ಹೋದಲ್ಲೆಲ್ಲ ಅಭಿಮಾನಿಗಳು ಪಟಾಕಿ ಸಿಡಿಸಿ ಜಯಘೋಷಣೆಗಳ ಮೂಲಕ ಬರಮಾಡಿಕೊಂಡು ಹಬ್ಬದ ಆಚರಣೆ ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.